ನಮಸ್ಕಾರ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಎಕ್ಸ್ಪ್ಲೋರ್ ಎಜು ಚಾನಲ್ಗೆ ಸ್ವಾಗತ. ಈಗಾಗಲೇ ಗೊತ್ತಿರುವಂಗೆ ನಿನ್ನೆ ಕೆಇಯವರು KCET ಮತ್ತು ನೀಟಿಗೆ ಸಂಬಂಧಪಟ್ಟಂಗೆ ಮಾಕ್ ಅಲಾಟ್ಮೆಂಟನ್ನು ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ನಿಮಗೆ ಗೊತ್ತಿರುವಂಗೆ KCETದು ಸೆಕೆಂಡ್ ರೌಂಡ್ ಮಾಕ್ ಅಲಾಟ್ಮೆಂಟು ಮತ್ತು UG ನೀಟ್ ಅಂದರೆ ನೀಟ್ಗೆ, ಮೆಡಿಕಲ್ಗೆ, ಡೆಂಟಲ್ಗೆ ಮತ್ತು ರಿಲೇಟೆಡ್ ಬ್ರಾಂಚಸ್ಗೆ, ಅಲೈಡ್ ಕೋರ್ಸಸ್ಗಳಿಗೆ ಮೆಡಿಕಲ್ಲು ಮತ್ತು ಡೆಂಟಲ್ಲು ಬೇರೆದೆಲ್ಲ ಬಿಟ್ಟಿದ್ದಾರೆ ಆಲ್ರೆಡಿ. ಮೆಡಿಕಲ್ಲು ಮತ್ತು ಡೆಂಟಲ್ಗೆ ಸಂಬಂಧಪಟ್ಟಂಗೆ ಫಸ್ಟ್ ರೌಂಡ್ ಮಾಕ್ ಅಲಾಟ್ಮೆಂಟು ರಿಲೀಸ್ ಮಾಡಿದ್ದಾರೆ. ಅದನ್ನೇ ನಿಮಗೆ ಸ್ವಲ್ಪ ವಿವರಣೆ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ತುಂಬ ಇನ್ಫಾರ್ಮೇಷನ್ ಇದೆ. ಪ್ರತಿಯೊಂದು ಇನ್ಫಾರ್ಮೇಷನನ್ನು ಕುಲಂಕಷವಾಗಿ ಡಿಟೇಲ್ ಆಗಿ ನೋಡಿ, ಓದಿ, ಅರ್ಥ ಮಾಡ್ಕೊಳ್ಳಿ. ನಿಮಗೆ ಏನೇ ಸಂದೇಹಗಳಿದ್ದರೂ ಕೂಡ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದಕ್ಕೆ ಪರಿಹಾರ ನೀಡೋದಕ್ಕೆ ಪ್ರಯತ್ನ ಪಡ್ತೀನಿ. ಐ ಆಮ್ ಆಲ್ವೇಸ್ ಅವೈಲೇಬಲ್ ಫಾರ್ ಯು ಟು ಮೇಕ್ ಶ್ಯೂರ್ ದ್ಯಾಟ್ ಯು ವಿಲ್ ಬಿ ಇನ್ ಎ ರೈಟ್ ಪ್ಲೇಸ್ ಆಫ್ಟರ್ ದ ಕೌನ್ಸಿಲಿಂಗ್ ಇಸ್ ಓವರ್. ಕೌನ್ಸಿಲಿಂಗ್ ಮುಗಿದ ಮೇಲೆ ನಿಮಗೆ ಯಾವ ಬ್ರ್ಯಾಂಚು, ಯಾವ ಕಾಲೇಜಲ್ಲೂ ನಿಮಗೆ ಇಷ್ಟ ಇದೆಯೋ ಕರೆಕ್ಟಾಗಿ ಅಲ್ಲೇ ನೀವು ಅಡ್ಮಿಷನ್ ಮಾಡೋ ಥರ ನಿಮಗೆ ಆದಷ್ಟು ನಿಮಗೆ ಸಹಾಯ ಮಾಡ್ತೀನಿ ವಿತ್ ಎ ಫ್ರೀ ಕೌನ್ಸಿಲಿಂಗ್. there is no need to pay any paise. ಓಕೆ, ಸೊ ಇದರಲ್ಲಿ ಮುಖ್ಯವಾಗಿ ನೋಡೋದಾದರೆ ಫಸ್ಟ್ ಪ್ರವೇಶಕ್ಕೆ ಹೋದ ಮೇಲೆ ನೀವು CETಗೆ ಹೋಗಬೇಕು, UG CETಗೆ. ಅಲ್ಲಿ 2026 ಹಣಕಾಸು ಸೀಟು ಹಂಚಿಕೆ ಫಲಿತಾಂಶದ ಇಲ್ಲಿ ಲಿಂಕ್ ಬಿಟ್ಟಿದ್ದಾರೆ. ಅಲ್ಲಿ ನೀವೇನು ಮಾಡಬೇಕಂದ್ರೆ CET ನಂಬರ್ ಅಂದರೆ ವೆರಿಫಿಕೇಷನ್ ಕೋಡಲ್ಲಿ ನಿಮ್ಮದು ವೆರಿಫಿಕೇಷನ್ ಕೋಡ್ ಇರುತ್ತಲ್ಲ, ಅದನ್ನು ಹಾಕಿ, ಡೇಟ್ ಆಫ್ ಬರ್ತ್ ಹಾಕಿ, ಕ್ಯಾಪ್ಚಾ ಹಾಕಿ, ಚೆಕ್ ರಿಸಲ್ಟ್ ಅಂತ ಕೊಟ್ಟರೆ ನಿಮಗೆ ಟೆಂಟೇಟಿವ್ಲಿ ಸೆಕೆಂಡ್ ರೌಂಡಲ್ಲಿ ಯಾವ ಕಾಲೇಜಲ್ಲಿ ಯಾವ ಬ್ರ್ಯಾಂಚ್ ಅಲೋಕೇಟ್ ಆಗಿದೆ ಮತ್ತು ಅದರದ್ದು ಆಪ್ಷನ್ ನಂಬರ್ ಏನು ಅದನ್ನೆಲ್ಲ ನಿಮಗೆ ಡಿಟೇಲ್ ಆಗಿ ಸಿಗುತ್ತೆ. ನೀವು ಆಲ್ರೆಡಿ ಫಸ್ಟ್ ರೌಂಡಲ್ಲಿ ನೋಡಿರ್ತೀರ ಯಾವ ಥರ ಚೆಕ್ ಮಾಡಬೇಕು ಅನ್ನೋದನ್ನು. ಅದನ್ನೇ ಇವಾಗ ಸೆಕೆಂಡ್ ರೌಂಡಲ್ಲಿ ಚೆಕ್ ಮಾಡಿದಾಗ ಟೆಂಟೇಟಿವ್ಲಿ ನಿಮಗೆ ಸೆಕೆಂಡ್ ರೌಂಡಲ್ಲಿ ಯಾವ ಕಾಲೇಜು ಮತ್ತು ಯಾವ ಬ್ರ್ಯಾಂಚು ಸಿಗುತ್ತೆ, ಅಲ್ಲಿ ಯಾವ ಆಪ್ಷನ್ ನಂಬರು ನಿಮಗೆ ಸಿಕ್ಕಿದೆ ಅನ್ನೋದು ಕೂಡ ಕೊಟ್ಟಿರ್ತಾರೆ. ಸೊ ಅದರ ಪ್ರಕಾರ ನೋಡಿದ್ರೆ ದಿಸ್ ಈಸ್ ಓನ್ಲಿ ಅನ್ ಇಂಡಿಕೇಟಿವ್ ಸೀಟ್ ಸ್ಟೇಟಸ್. ಕ್ಯಾಂಡಿಡೇಟ್ಸ್ ನೀಡ್ ನಾಟ್ ರಿಪೋರ್ಟ್ ಟು ದ ಕಾಲೇಜ್, ಅದೆಲ್ಲ ಗೊತ್ತಿದೆ. ಆಫ್ಟರ್ ಚೆಕಿಂಗ್ ದ ರಿಸಲ್ಟ್ಸ್ ಆಫ್ ದ ಮಾಕ್ ಸೀಟ್ ಅಲಾಟ್ಮೆಂಟ್, ದ ಕ್ಯಾಂಡಿಡೇಟ್ಸ್ ಕ್ಯಾನ್ ಆ್ಯಡ್, ರಿಮೂವ್, ಚೇಂಜ್, modify their priority of options in this round before the real time allotment within the last date fixed for entering the options, that is 20th of August 2026 9 AM. 20ನೇ ತಾರೀಕಿನ ಒಳಗಡೆ 9 ಗಂಟೆ ಒಳಗಡೆ ನೀವು ರಿಸಲ್ಟನ್ನು ಚೆಕ್ ಮಾಡ್ಕೊಂಡ ಮೇಲೆ, ಇದರಲ್ಲಿ ನಾನು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ ನೋಡಿ. ಏನಪ್ಪ ಅಂತಂದರೆ, ಇವಾಗ ಆಲ್ರೆಡಿ ನಿಮಗೆ ಮಾಕ್ ಅಲಾಟ್ಮೆಂಟ್ ಆಗಿರುತ್ತೆ. ಯಾವ ಕಾಲೇಜು, ಯಾವ ಬ್ರ್ಯಾಂಚು, ಯಾವ ಆಪ್ಷನ್ನು. ಫಾರ್ ಎಕ್ಸಾಂಪಲ್ ಒಂದು 50 ಆಪ್ಷನಲ್ಲಿ ಕೊಟ್ಟಿರ್ತೀರಿ, ನಿಮಗೆ ಸೆಕೆಂಡ್ ರೌಂಡಲ್ಲಿ ಒಂದು 24ನೇ ಆಪ್ಷನು ನಿಮಗೆ ಅಲಾಟ್ ಆಗಿದೆ ಅಂತ ಇಟ್ಕೊಳ್ಳಿ. ಅಲಾಟ್ ಆಗಿದೆ, ನಿಮಗೆ ಬೇಕಾಗಿರೋ ಬ್ರ್ಯಾಂಚ್ ಕೂಡ, ಕಾಲೇಜ್ ಕೂಡ ಸಿಕ್ಕಿದೆ. ಇವಾಗ ನೀವೇನು ಮಾಡಬೇಕು ಅಂತಂದರೆ, ಅವ್ರ ಆಪ್ಷನ್ ಏನು ಕೊಟ್ಟಿದ್ದಾರೆ, ನೀವು ಐದರ್ ಯು ಕ್ಯಾನ್ ಡಿಲೀಟ್, ಆ್ಯಡ್, ರಿಮೂವ್, ಮಾಡಿಫೈ, ರೀಆರ್ಡರ್ ಏನಾದರೂ ಮಾಡ್ಕೋಬೋದು ಅಂತ ಹೇಳಿದ್ದಾರೆ. ಇಲ್ಲಿ ನೀವು ಮುಖ್ಯವಾಗಿ ಏನು ಮಾಡಬೇಕಂತಂದರೆ, ಇದು ಸೆಕೆಂಡ್ ರೌಂಡ್ ಆಗಿರೋದ್ರಿಂದ ನೆಕ್ಸ್ಟ್ ಮಾಪಪ್ ರೌಂಡು ಅಥವಾ ಥರ್ಡ್ ರೌಂಡು, ದ್ಯಾಟ್ ಈಸ್ ಗೋಯಿಂಗ್ ಟು ಬಿ ದಿ ಆಲ್ಮೋಸ್ಟ್ ಫೈನಲ್ ರೌಂಡ್. ಸುಮಾರು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ, ಗೊತ್ತಿರೋದಿಲ್ಲ, ಕಟ್ ಆಫ್ ರ್ಯಾಂಕನ್ನು ನೋಡ್ದೇ ಇದು ಅಲಾಟ್ ಆಯಿತು, ಇನ್ನೇನು ಬೇರೆ ಆಪ್ಷನ್ ಸಿಗೋದಿಲ್ಲ ನನಗೆ, ಇದನ್ನು ಆಕ್ಸೆಪ್ಟ್ ಮಾಡಿಕೊಂಡು ಫ್ರೀಸ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆ ಥರ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಇದೇ ರೌಂಡಲ್ಲಿ ಇದು ಮಾಪಪ್ ರೌಂಡ್ ಆಗಿರೋದ್ರಿಂದ, ಮಾಕ್ ಅಲಾಟ್ಮೆಂಟ್ ಆಗಿರೋದ್ರಿಂದ ನಿಮಗೆ ಈ ಮಾಕ್ ಅಲಾಟ್ಮೆಂಟಲ್ಲಿ ಸಿಕ್ಕಿರೋ ಕಾಲೇಜ್ಗಿಂತ ಒಳ್ಳೆಯ ಬ್ರ್ಯಾಂಚು, ಒಳ್ಳೆಯ ಕಾಲೇಜ್ ಸಿಗೋ ಚಾನ್ಸ್ ಇದ್ದರೆ ರಿಯಲ್ ಟೈಮ್ ಅಲಾಟ್ಮೆಂಟಲ್ಲಿ ಇನ್ನೂ 2 ದಿವಸ ಟೈಮ್ ಇದೆ. ನಿಮಗೆ ಅಲಾಟ್ಮೆಂಟನ್ನು ಚೇಂಜ್ ಮಾಡ್ಕೊಳ್ಳೋಕ್ಕೂ ಕೂಡ ಕಾಲಾವಕಾಶ ಇದೆ. ಅದು ಹೇಗಪ್ಪ ಅಂತಂದರೆ, 24ನೇ ಆಪ್ಷನು ನಿಮಗೆ ಸಿಕ್ಕಿದೆ, ಅದರ ಕಟ್ ಆಫ್ ರ್ಯಾಂಕು ಕೂಡ ನಿಮಗೆ ಬಿಟ್ಟಿದ್ದಾರೆ ವೆಬ್ಸೈಟಲ್ಲಿ, ನಾನು ತೋರಿಸ್ತೀನಿ ಆಮೇಲೆ. ಸೆಕೆಂಡ್ ಮಾಕ್ ಅಲಾಟ್ಮೆಂಟದ ಕಟ್ ಆಫನ್ನು ಎಲ್ಲ ರಿಲೀಸ್ ಮಾಡಿದ್ದಾರೆ KEಯವರು. ಸೊ ಅದರಲ್ಲಿ ನೀವೇನು ಗಮನಿಸಬೇಕು ಅಂತಂದರೆ, 24ನೇ ಆಪ್ಷನದ್ದು ಬ್ರ್ಯಾಂಚು ಮತ್ತು ಕಾಲೇಜು, ಅದರ ಕಟ್ ಆಫ್ ರ್ಯಾಂಕು ನಿಮಗೆ ಸಿಗುತ್ತೆ. ಅಕಸ್ಮಾತ್ ಅದೇ ಬ್ರ್ಯಾಂಚಲ್ಲಿಗೆ ಕಾಲೇಜ್ಗೆ ನೀವು ಸ್ಯಾಟಿಸ್ಫೈ ಆಗಿದ್ದರೆ ದ್ಯಾಟ್ ಈಸ್ ಓಕೆ, ಏನು ಮಾಡೋ ಅವಶ್ಯಕತೆ ಇಲ್ಲ. 2ನೇ ರೌಂಡಲ್ಲಿನೇ ನನಗೆ ಬೇಕಾಗಿರೋ ಕಾಲೇಜು ಇನ್ನೂ ಬೆಟರ್ ಮಾಡ್ಕೋಬೇಕಂತಿದ್ರೆ, ಇನ್ ಕೇಸ್ ಇಫ್ ಯು ವಿಶ್ ಟು ಟೇಕ್ ಅಪ್ಗ್ರೇಡ್ ಇನ್ ದ ಸೆಕೆಂಡ್ ರೌಂಡ್ ಬಿಫೋರ್ ದ
ರಿಯಲ್ ಅಲಾಟ್ಮೆಂಟ್ ಹ್ಯಾಪನ್ಸ್. ರಿಯಲ್ ಟೈಮ್ ಅಲಾಟ್ಮೆಂಟ್ ನಿಮಗೆ ಸಿಗೋಕ್ಕಿಂತ ಮುಂಚೆನೇ ಇನ್ನೂ ಚೆನ್ನಾಗಿರೋ ಬ್ರ್ಯಾಂಚಿನ ಸೆಕೆಂಡ್ ರೌಂಡಲ್ಲಿನೇ ತೊಗೋಬೇಕಂತ ಇಷ್ಟಪಟ್ಟರೆ ನೀವು ಕಟ್ ಆಫ್ ರ್ಯಾಂಕನ್ನು 23ನೇ ಆಪ್ಷನ್ನು, 27ನೇ ಆಪ್ಷನ್ನು, 21ನೇ ಆಪ್ಷನು, ಮೇಲ್ಗಡೆ ಇರೋ ಎಲ್ಲ ಆಪ್ಷನ್ಗಳು ಕಟ್ ಆಫ್ ರ್ಯಾಂಕ್ ನೋಡ್ಕೊಳ್ಳಿ. ಕಟ್ ಆಫ್ ರ್ಯಾಂಕ್ ನೋಡ್ಕೊಂಡ ಮೇಲೆ ನಿಮಗೆ ಗೊತ್ತಾಗತ್ತೆ ಕಟ್ ಆಫ್ ರ್ಯಾಂಕು ನಿಮ್ಮ ರ್ಯಾಂಕ್ಗಿಂತನೂ ಜಾಸ್ತಿ ಇದೆಯಾ, ಕಡಿಮೆ ಇದೆಯಾ, ಅಥವಾ ಹತ್ತಿರ ಇದೆಯಾ. ಅಕಸ್ಮಾತ್ ನಾನು ಈಗ ಸಿಕ್ಕಿರೋ ಆಪ್ಷನನ್ನು ತೆಗೆದ್ರೆ, 24ನೇ ಆಪ್ಷನ್ನ ಡಿಲೀಟ್ ಮಾಡಿದರೆ, ನನಗೆ ಇದಕ್ಕಿಂತ ಚೆನ್ನಾಗಿರೋ ಕಾಲೇಜು ಮತ್ತು ಬ್ರ್ಯಾಂಚು ಮೇಲ್ಗಡೆ ಇರೋ 23 ಆಪ್ಷನ್ಗಳಲ್ಲಿ ಸಿಗುತ್ತಾ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಇದು ಒಂದು ಒಳ್ಳೆಯ ಅವಕಾಶ ನಿಮಗೆ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಬಟ್ ಅದನ್ನು ಕಾಶಿಯಸ್ಲಿ ಮಾಡಬೇಕು, ತುಂಬ ಎಚ್ಚರಿಕೆಯಿಂದ ಮಾಡಬೇಕು. ಯಾಕಂದರೆ ಸಿಕ್ಕಿರೋ ಅವಕಾಶ ಕೂಡ ಒಂದೊಂದು ಸರ್ತಿ ಕಳೆದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಎಲ್ಲ 23 ಆಪ್ಷನ್ಗಳು, ಫಾರ್ ಎಕ್ಸಾಂಪಲ್ ಮೇಲ್ಗಡೆಯಿಂದ ಹಿಡ್ಕೊಂಡು 23 ಆಪ್ಷನ್ವರೆಗೂ ಕಟ್ ಆಫನ್ನು ಚೆಕ್ ಮಾಡ್ಕೊಳ್ಳಿ. ಇಫ್ ಎನಿ ಆಫ್ ದ ಕಾಲೇಜಸ್, ಎನಿ ಆಫ್ ದ ಬ್ರಾಂಚಸ್, ದ ಕಟ್ ಆಫ್ ಈಸ್ ಲೋವರ್ ದೆನ್ ಯುವರ್ಸ್, ನಿಮ್ಮ ರ್ಯಾಂಕ್ಗಿಂತನೂ ಕಟ್ ಆಫು ಜಾಸ್ತಿ ಹೋಗಿದ್ದಾರೆ. ಫಾರ್ ಎಕ್ಸಾಂಪಲ್ ನಿಮ್ಮ ರ್ಯಾಂಕು 50,000 ಇದೆ, 24ನೇ ಆಪ್ಷನ್ ಸಿಕ್ಕಿದೆ. ಅಕಸ್ಮಾತ್ 23ನೇ ಆಪ್ಷನು, 27ನೇ ಆಪ್ಷನ್ ನೀವು ನೋಡ್ತೀರಿ, ಆ ಕಾಲೇಜಲ್ಲಿ ಆ ಬ್ರ್ಯಾಂಚಿನ ಕಟ್ ಆಫು 52, 53, 54,000 ಅಥವಾ ನಿಮ್ಮ ರ್ಯಾಂಕ್ಗಿಂತಲೂ ಜಾಸ್ತಿನೇ ಇದೆ ಅಂತ ಇಟ್ಕೊಳ್ಳಿ. ಆವಾಗ ಡೆಫಿನೆಟ್ಲಿ ನಿಮಗೆ 2ನೇ ರೌಂಡಲ್ಲೇ ಒಳ್ಳೆಯ ಕಾಲೇಜ್ ಇದಕ್ಕಿಂತ ಸಿಗೋ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ ನಿಮಗೆ ಅದನ್ನು ಕರೆಕ್ಷನ್ ಮಾಡೋಕ್ಕೂ ಅವಕಾಶ ಇದ್ದರೆ, ಇನ್ ಕೇಸ್ ಅದು ಒಂದು ಅವಕಾಶ ನಿಮಗೆ ಆಲ್ರೆಡಿ ನಿಮಗೆ ಕಟ್ ಆಫ್ ಅದು ರೀಚ್ ಆಗಿದ್ದರೆ ನಿಮಗೆ ಆಲ್ರೆಡಿ 23ನೇ ಆಪ್ಷನ್ ಅಥವಾ 27ನೇ ಆಪ್ಷನ್ ಅಲಾಟ್ ಆಗಿರುತ್ತೆ. ಬಟ್ ಸಮ್ಟೈಮ್ಸ್ ಇಫ್ ದ ರ್ಯಾಂಕ್ ಈಸ್ ಕ್ಲೋಸರ್ ಬೈ, ಒಂದು 10 ರ್ಯಾಂಕು, 5 ರ್ಯಾಂಕು ಅಥವಾ 15 ರ್ಯಾಂಕು, ಇಷ್ಟು ಆಸ್ಪಾಸ್ನಲ್ಲಿ ನಿಮಗೇನಾದ್ರು ಮಿಸ್ ಆಗಿದ್ದರೆ ಅದನ್ನು ಅಪ್ಗ್ರೇಡ್ ಮಾಡ್ಕೊಳ್ಳೋ ಅವಕಾಶ ಸೆಕೆಂಡ್ ರೌಂಡಲ್ಲೇ ಇರುತ್ತೆ. ಒಂದು ಆಪ್ಷನ್. ಇನ್ನೊಂದು ಆಪ್ಷನ್ ಏನಪ್ಪ ಅಂತಂದರೆ, 24ನೇ ಆಪ್ಷನ್ ನಿಮಗೆ ಸಿಕ್ಕಿರುತ್ತೆ, 25, 26ನೇ ಆಪ್ಷನು ನಿಮಗೆ ಬೇಕಾಗಬಹುದು ಈ ಟೈಮಲ್ಲಿ. ಬ್ರ್ಯಾಂಚ್ ನೋಡಿ, 24ನೇ ಆಪ್ಷನ್ನಲ್ಲಿ ಬ್ರ್ಯಾಂಚ್ ನೋಡ್ತೀರಾ, ಕಾಲೇಜು ಬ್ರ್ಯಾಂಚು ಚೆನ್ನಾಗಿಲ್ಲ, 25, 26ನೇದು ನನಗೆ ಚೆನ್ನಾಗಿದೆ ಅಂತ ಅಂದ್ಕೊಂಡ್ರೆ ನೀವು ಅದನ್ನು ತಂದು ಮೇಲ್ಗಡೆ ಇಡಬಹುದು. ಸೊ ದ್ಯಾಟ್ ತಂದು ಯಾವಾಗ ಇಡಬಹುದು ಅಂತಂದರೆ, ಕಟ್ ಆಫ್ ಈಸ್ ಲೋವರ್ ದೆನ್ ಯುವರ್ ರ್ಯಾಂಕ್. ನಿಮ್ಮ ರ್ಯಾಂಕ್ಗಿಂತನೂ ಕಡಿಮೆ ಇದ್ದರೆ, ಲೋವರ್ ಇದ್ದರೆ ನೀವು ಅದನ್ನು 22, 23ನೇ ಆಪ್ಷನ್ನಲ್ಲಿ ಇಡಬಹುದು. ಆವಾಗ ನಿಮಗೆ ರಿಯಲ್ ಟೈಮ್ ಅಲಾಟ್ಮೆಂಟಲ್ಲಿ ಸೆಕೆಂಡ್ ರೌಂಡಲ್ಲಿ ಇದಕ್ಕಿಂತ ಒಳ್ಳೆ ಆಪ್ಷನ್ನು ಅಥವಾ ನಿಮಗೆ ಬಯಸಿರೋ ಆಪ್ಷನ್ನು ಸಿಗುತ್ತೆ. ಇದನ್ನು ಕೂಡ ನೀವು ಮಾಡಬಹುದು. ಫಸ್ಟ್ ಆಪ್ಷನಲ್ಲಿ ನೀವು ಕಟ್ ಆಫ್ ನೋಡ್ಕೊಳ್ಳಿ, ತುಂಬ ಹತ್ತಿರ ಇದ್ದರೆ ನೀವು ಆಪ್ಷನನ್ನು ರೀಶಫಲ್ ಮಾಡಿ ಮೇಲ್ಗಡೆ ತೊಗೊಂಬರ್ಬೋದು. ಸೆಕೆಂಡ್ ಆಪ್ಷನ್ ನಾನು ಕೊಟ್ಟಾಗ ನಿಮಗೆ ಅಕಸ್ಮಾತ್ ನಿಮಗೆ ಕೆಳಗಡೆ ಇರೋ ಆಪ್ಷನ್ ಬೇಕಾಗಿದ್ದರೆ, 25, 26ನೇ ಆಪ್ಷನ್ ಬೇಕಾಗಿದ್ದರೆ, ಕಟ್ ಆಫು ನಿಮ್ಗಿಂತ ಲೋವರ್ ಇದ್ದಿದ್ದರೆ ಅದನ್ನು ಕೂಡ ಮೇಲ್ಗಡೆ ತಂದು ಇಡ್ಬೋದು. ಸೆಕೆಂಡ್ ರೌಂಡಲ್ಲಿ ನಿಮಗೆ ಇನ್ನೂ ಬೆಟರ್ ಕಾಲೇಜು, ಇಫ್ ಯು ಡಿಸೈರ್ ಇಟ್, ಇಫ್ ಯು ರಿಯಲಿ ಡಿಸೈರ್ ಇಟ್, ಯು ಕ್ಯಾನ್ ಗೆಟ್ ಇಟ್. ಇಲ್ಲಿ ನಿಮಗೆ ಕಟ್ ಆಫ್ ರ್ಯಾಂಕನ್ನು ಕೊಟ್ಟಿದ್ದಾರೆ, ಎಲ್ಲ ಕಟ್ ಆಫನ್ನ ನೋಡ್ಕೊಳ್ಳಿ. ಅದರ ಪ್ರಕಾರ ನೀವು ಆಪ್ಷನ್ಗಳನ್ನು ರೀಆರ್ಡರು, ರೀಶಫಲ್ ಮಾಡಿ, ಯಾವ್ದಾದ್ರು ಡಿಲೀಟ್ ಮಾಡಿದ್ರೆ ಡಿಲೀಟ್ ಮಾಡಿ, ಅಥವಾ ಸಿಕ್ಕಿರೋ ಆಪ್ಷನ್ನು ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ ಏನು ಮಾಡಬೇಡಿ, ಅದೇ ಸಿಗುತ್ತೆ ನಿಮಗೆ. ಆಯಿತಾ? ಅದರಲ್ಲಿ 2ನೇ ಸುತ್ತಿನ ಅನುಕ್ಕು ಸೀಟು ಹಂಚಿಕೆ ಫಲಿತಾಂಶಗಳ ಅಧಿಸೂಚನೆ. ಈ ನೋಟಿಫಿಕೇಶನ್ ಪ್ರಕಾರ KCETದು ಮತ್ತು ನೀಟದ್ದು 2 ಸುತ್ತಿನ ಮಾಕ್ ಅಲಾಟ್ಮೆಂಟು ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ಹೇಳ್ದಂಗೆ KCET ಸೆಕೆಂಡ್ ರೌಂಡು, ಮೆಡಿಕಲ್ಲು ಮತ್ತು ಡೆಂಟಲ್ ನೀಟದ್ದು ಸಂಬಂಧಪಟ್ಟಂಗೆ ಫಸ್ಟ್ ರೌಂಡ್ ಅಲಾಟ್ಮೆಂಟನ್ನು ಕೊಟ್ಟಿದ್ದಾರೆ. ಕಾಲೇಜ್ವಾರು, ಕೋರ್ಸ್ವಾರು, ಪ್ರಗತಿವಾರು, ಕಟ್ ಆಫ್ ರ್ಯಾಂಕು, ಇತರ ವಿವರಗಳ ಸೂಚನೆಗಳನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಈ ಅನುಕು ಸೀಟು ಹಂಚಿಕೆ ಫಲಿತಾಂಶ ಫಲಿಸಿದ ನಂತರ 20/8/2026 9 ಗಂಟೆ ಒಳಗಡೆ ನೀವು ಇಚ್ಛೆಗಳನ್ನು ಸೇರಿಸಬಹುದು, ಬೇಡವಾದಲ್ಲಿ ತೆಗೆದುಹಾಕಬಹುದು, ಕ್ರಮಾಂಕ ಬದಲಾಯಿಸಿಕೊಳ್ಳಬಹುದು, ಮಾರ್ಪಡಿಸಿಕೊಳ್ಳಬಹುದು. ಅರ್ಹತೆ ಇರುವ ಅಭ್ಯರ್ಥಿಗಳು ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಆಪ್ಷನ್ಗಳನ್ನು ದಾಖಲಿಸಬಹುದು. ಹೀಗಾಗಿ ಇಲ್ಲಿ ದೇರ್ ಆರ್ ಸೋ ಮೆನಿ ಆ್ಯಕ್ಷನ್ಸ್ ಯು ಹ್ಯಾವ್ ಟು ಟೇಕ್ ಫ್ರಮ್ ಯುವರ್ ಸ್ಟೂಡೆಂಟ್ ಸೈಡ್. ವಿದ್ಯಾರ್ಥಿಗಳು ಇದನ್ನೆಲ್ಲ ವಿಚಾರಗಳನ್ನು ನೋಡಿಕೊಂಡು, ಮೆಡಿಕಲ್ ಎಸ್ಪಿರೆಂಟ್ ಆಗಿದ್ದರೆ ಮೆಡಿಕಲ್ ಬಗ್ಗೆ ಆಗಲಿ, ಇಂಜಿನಿಯರಿಂಗ್ ಎಸ್ಪಿರೆಂಟ್ ಆಗಿದ್ದರೆ ಇಂಜಿನಿಯರಿಂಗ್ ಆಗಲಿ, ಎರಡೂ ಬೇಕಾಗಿದ್ದರೆ ಎರಡೂ ಆಪ್ಷನ್ಗಳನ್ನು ರೀಶಫಲ್ ಮಾಡಿಕೊಂಡು
ನೀಟಾಗಿ ಆರ್ಡರ್ ಮಾಡಿದರೆ ನಿಮಗೆ ಒಳ್ಳೆ ಕಾಲೇಜಲ್ಲಿ ಒಳ್ಳೆ ಬ್ರ್ಯಾಂಚ್ ಸಿಗುತ್ತೆ. ಇಂಜಿನಿಯರಿಂಗಲ್ಲಿ ಆದರೆ ಮತ್ತು ಮೆಡಿಕಲ್ಲು ಡೆಂಟಲ್ ಬಯಸ್ತಾ ಇದ್ದರೆ ನೀವು ಆರ್ಡರ್ನ ಯಾವ ಥರ ರ್ಯಾಂಕ್ ಪ್ರಕಾರ ಮಾಡಿರ್ತೀರಿ ಅದನ್ನು ಪ್ರಕಾರ ನೀವು ಪಡಿತೀರಿ. ಅದರಂಗೆ ನೀವು ಮೆಡಿಕಲಲ್ಲಿ ನೋಡೋದಾದರೆ ಪ್ರವೇಶಕ್ಕೆ ಹೋಗಿ UG ನೀಟಲ್ಲಿ ಹೋದರೆ ಇಲ್ಲಿ ಅನುಕೂಸುತ್ತಿನ ಸೀಟು ಫಲಿತಾಂಶದ ಲಿಂಕು, ಇಲ್ಲಿ ನೀವು ಲಿಂಕನ್ನು ಯೂಸ್ ಮಾಡ್ಕೋಬಹುದು. ಇಲ್ಲಿ ಸೇಮ್ ನಂಬರ್ನ ಯೂಸ್ ಮಾಡ್ಕೋಬೋದು, ಯಾಕಂದರೆ ಆಲ್ರೆಡಿ ನೀವು ನೀಟನ್ನು ರಿಜಿಸ್ಟರ್ ಮಾಡಿರ್ತೀರಿ. ಅಲ್ಲಿ ರಿಸಲ್ಟ್ ಚೆಕ್ ಮಾಡಿಕೊಂಡು ನೋಡಿಕೊಂಡು ಸ್ಯಾಟಿಸ್ಫೈ ಆಗಿದ್ದರೆ ಹಾಗೆ ಆರ್ಡರ್ನ ಮೇಂಟೈನ್ ಮಾಡಿ. ಇಲ್ಲ ಅಂತಂದರೆ ಕಟ್ ಆಫ್ ರ್ಯಾಂಕನ್ನು ನೋಡಿಕೊಂಡು ಇಲ್ಲಿ ಡೆಂಟಲ್ ಕಟ್ ಆಫ್ ಕೊಟ್ಟಿದ್ದಾರೆ, ಡೆಂಟಲ್ದು ಫೀಸ್ ಡೀಟೇಲ್ಸ್ ಕೊಟ್ಟಿದ್ದಾರೆ, ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಫೀಸ್ ಇದೆ, ಯಾವ ಥರ ನೀವು ನೋಡ್ಕೋಬಹುದು ಅಂತ. ಫೀಸನ್ನು ಡಿಟೇಲಾಗಿ ನೋಡ್ಕೊಳ್ಳಿ, ಅದರ ಪ್ರಕಾರ ಆ್ಯಕ್ಷನ್ ತೊಗೊಳ್ಳಿ. ಒಂದೊಂದು ಸರ್ತಿ ಅಫೋರ್ಡೆಬಲ್ ಇದ್ದರೆ ಓಕೆ, ನಾಟ್ ಅಫೋರ್ಡೆಬಲ್ ಇದ್ದರೆ ಮತ್ತೆ ರೀಶಫಲ್ ಮಾಡಬೇಕಾಗತ್ತೆ. ಅದೇ ಪ್ರಕಾರ ಮೆಡಿಕಲ್ ಕಾಲೇಜಿದ್ದು ಕೂಡ ಫೀಸನ್ನು ಕೊಟ್ಟಿದ್ದಾರೆ. ಆಮೇಲೆ UG ನೀಟ್ 2026 ಡೆಂಟಲ್ 1ನೇ ರೌಂಡಿನ ಅನುಕು ಸೀಟು ಹಂಚಿಕೆ ಪಟ್ಟಿ. ಇಲ್ಲಿ ಅಕಾರ್ಡಿಂಗ್ ಟು ದ ರ್ಯಾಂಕ್ ದೇ ಹ್ಯಾವ್ ಗಿವನ್ ದ ಅಲಾಟ್ಮೆಂಟ್ ಫಾರ್ ದ ಡೆಂಟಲ್ ಸೀಟ್. ಗೌರ್ಮೆಂಟು, ಪ್ರೈವೇಟು ಎಲ್ಲನೂ ಕಟ್ ಆಫ್ ರ್ಯಾಂಕ್ ಪ್ರಕಾರ ಕೊಟ್ಟಿದ್ದಾರೆ. ಅದರ ಜೊತೆಗೆ ಕೋರ್ಸ್ ಫೀಸ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಹೋದರೆ ಕಾಲೇಜದ್ದು ಕೆಟಗರಿ, ಕೋರ್ಸ್ ಫೀಸು, ಸ್ಟೇಟಸ್ಸು, ಅಲಾಟೆಡ್ ಇದ್ರೆ ಅಲಾಟೆಡ್ ಅಂತ ಇರುತ್ತೆ. ಆಲ್ ಇಂಡಿಯಾ ರ್ಯಾಂಕು ಅದರ ಪ್ರಕಾರ ನಿಮಗೆ ಡೆಂಟಲ್ ಸೀಟನ್ನು ಅಲೋಕೇಟ್ ಮಾಡಿದ್ದಾರೆ. ಅದೇ ಪ್ರಕಾರ ಮೆಡಿಕಲ್ ಸೀಟ್ ಕೂಡ ಎಲ್ಲ ಲಿಸ್ಟನ್ನು ನಿಮ್ಮ ರ್ಯಾಂಕ್ ಪ್ರಕಾರ ಚೆಕ್ ಮಾಡ್ಕೊಳ್ಳಿ. ಯಾವ ಕಾಲೇಜಲ್ಲಿ ಅಲೋಕೇಟ್ ಆಗಿದೆ, ಅದರದ್ದು ಫೀಸ್ ಏನು, ಕಟ್ ಆಫ್ ರ್ಯಾಂಕ್ ಪ್ರಕಾರ ಹೋಗಿದೆಯಾ ಇಲ್ವಾ, ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಅದರ ಪ್ರಕಾರ ನೀವು ಅಡ್ಮಿಷನ್ಗೆ ತಯಾರಾಗಿ ಒಂದು ಸರಿ ಸೆಕೆಂಡ್ ರೌಂಡು ನಿಮಗೆ ಫೈನಲ್ ಆಗಿ ಬಂದು ಅಲೋಕೇಟ್ ಆದಮೇಲೆ. ಸೊ ಹೀಗಾಗಿ ಅದರ ಪ್ರಕಾರ ನೀವು ಎಲ್ಲನೂ ನೋಡ್ಕೊಳ್ಳಿ. ಯಾಕಂದರೆ ಸುಮಾರು ವಿದ್ಯಾರ್ಥಿಗಳು ಎರಡೂ ಕೂಡ ಬಯಸ್ತಾ ಇರ್ತಾರೆ, ಯಾವುದು ಒಳ್ಳೆ ಸಿಗುತ್ತೋ ಅದಕ್ಕೆ ಹೋಗೋಣ ಅಂಥೇಳಿ. ನೋಟಿಫಿಕೇಷನ್ ಕೊಟ್ಟರು ಮಾಹಿತಿಯನ್ನು ಕರೆಕ್ಟಾಗಿ ಓದ್ಕೊಂಡು ಇಂಜಿನಿಯರಿಂಗಿಗೆ ಸಂಬಂಧಪಟ್ಟಂಗೆ ಏನು ಆ್ಯಕ್ಷನ್ ತೊಗೋಬೇಕು ಮತ್ತು ಮೆಡಿಕಲ್ಲು ಡೆಂಟಲ್ಗೆ ಸಂಬಂಧಪಟ್ಟಂಗೆ ಏನು ಆ್ಯಕ್ಷನ್ ತೊಗೋಬೇಕು ಆ ಪ್ರಕಾರ ನೀವು ಆ್ಯಕ್ಷನ್ನ ತಗೊಳ್ಳಿ. 20ನೇ ತಾರೀಕಿನವರೆಗೂ ಕೂಡ ಇನ್ನೂ ನಿಮಗೆ 2 ದಿವಸ ಕಾಲಾವಕಾಶ ಇದೆ. ಹೆಚ್ಚು ಕಡಿಮೆ ನಾಡಿದ್ದು 20ನೇ ತಾರೀಕು 9 ಗಂಟೆವರೆಗೂ ಕೂಡ ಟೈಮ್ ಕೊಟ್ಟಿರೋದ್ರಿಂದ ಮನೆಯಲ್ಲಿ ಪೋಷಕರ ಜೊತೆ ಸಮಾಲೋಚನೆ ಮಾಡಿ, ಡಿಸ್ಕಷನ್ ಮಾಡಿ, ಅಥವಾ ನಿಮ್ಮ ಟೀಚರ್ಸ್ ಜೊತೆ ಡಿಸ್ಕಷನ್ ಮಾಡಿ, ಮೆಂಟರ್ ಜೊತೆ ಡಿಸ್ಕಷನ್ ಮಾಡಿ, ಯಾವುದು ಒಳ್ಳೇದು ಅನಿಸುತ್ತೋ ಆ ಪ್ರಕಾರ ನೀವು ಸೀಟನ್ನು ಪಡಿಬಹುದು. ಇದು ಮಾಕ್ ಅಲಾಟ್ಮೆಂಟ್ ಆಗಿರೋದ್ರಿಂದ ಈ ರಿಸಲ್ಟನ್ನು ನಿಮ್ಮ ಆದ್ಯತೆ ಪ್ರಕಾರ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಕ್ಕೆ ಅವಕಾಶವನ್ನು ಕೆಇಒರು ಕೊಟ್ಟಿದ್ದಾರೆ. ಏನಾದರೂ ನಿಮಗೆ ಸಂದೇಹಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಪಿಂಗ್ ಮಾಡಿ. ಐ ವಿಲ್ ಬಿ ಅವೈಲಬಲ್ ಟು ಆನ್ಸರ್ ದ ಕ್ವಶನ್ಸ್. ಏನಾದರೂ ಡೌಟ್ಗಳಿದ್ದರೆ ನಿಮ್ಮ ರ್ಯಾಂಕನ್ನು ಬರೀರಿ, ಅಲಾಟ್ಮೆಂಟನ್ನು ಬರೀರಿ. ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಈ ವಿಡಿಯೋನ ಎಲ್ಲ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳಿಗೂ ಕೂಡ ಶೇರ್ ಮಾಡಿ. ಸುಮಾರು ವಿದ್ಯಾರ್ಥಿಗಳಿಗೆ ಎಷ್ಟೋ ಇನ್ಫಾರ್ಮೇಷನ್ಗಳು ಸಿಗ್ತಾ ಇಲ್ಲ, ಹೀಗಾಗಿ ತುಂಬ ಕಷ್ಟಪಡ್ತಾ ಇರ್ತಾರೆ. ದಯವಿಟ್ಟು ಅವ್ರಿಗೂ ಕೂಡ ಶೇರ್ ಮಾಡಿ, ನಿಮ್ಮ ಪೋಷಕರಿಗೂ ಕೂಡ ತೋರಿಸಿ, ಅವ್ರಿಗೂ ಕೂಡ ಸ್ವಲ್ಪ ಮಾಹಿತಿ ಬರಲಿ. ಸೊ ದ್ಯಾಟ್ ಬೋತ್ ಯು ಕ್ಯಾನ್ ಸಿಟ್ ಟುಗೆದರ್ ಆ್ಯಂಡ್ ಫೈನಲೈಸ್ ಯುವರ್ ಸೀಟ್. ಆಲ್ ದ ಬೆಸ್ಟ್ ಒನ್ಸ್ ಅಗೇನ್. ಥ್ಯಾಂಕ್ ಯು.